ಕೊಂಚ ಕೈಗಳನ್ನು ಬಂಧಿಸಲು ಬರುವುದೇನೋ ಕೃಷ್ಣ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸಿದ. ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಈ ಅಕಾರ್ಯವನ್ನು ಮಾಡಿದವರಾದರೂ ಯಾರು? ಇನ್ನಾರು ದುರಭಿಮಾನಿಯಾದ ದುರ್ಯೋಧನ ಅರ್ಪಣೆ ಮಾಡಿದ್ದಾರೆ. ಏನು ಹೇಳಿದೆ ಕೃಷ್ಣ? ಈ ಹಬ್ಬದಿಂದ ನಿನ್ನನ್ನು ಬಂಧಿಸಿದ್ರಿ. ದುರಾಭಿಮಾನಿಯಾದ ದುರ್ಯೋಧನನು ಅರ್ಪಣೆ ಮಾಡಿದ. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನ್ನು ಅವನು ಸಾಧಿಸಿದನು. ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ಆಯುಭಾರಿಯನ್ನು ಈ ರೀತಿ ಅಪಮಾನಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿ 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಿಲ್ಲ. ಒಂದು ವೇಳೆ ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ರಣರಂಗದಲ್ಲಿ ಸಮೂಹದಲ್ಲಿ ತಲುಪುವುದಂತೆ. ಪರಮಾತ್ಮ, ಈ ಮಾತಿಗೆ ನಮಗೆ ನುಡಿದಿರುವುದು ಯುದ್ಧ ಒಂದೇ ಮಾರ್ಗ. ಯುದ್ಧವು ನಮ್ಮ ಮುಂದೆ ಬಂದು ನಿಂತಿರುವುದು. ಪರಮಾತ್ಮ ನೀನೇ ತಿಳಿದಿರುವೆ. ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದನುಂಟು. ನನ್ನ ಕೈಗಳನ್ನು ಬಿಚ್ಚು. ಪರಮಾತ್ಮ ಏನು ಯಾರು ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಈಗೆಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಘೋರದಲ್ಲಿ ಮುಕ್ತ ಕೇಶಿಯಾಗಿ ಪಾಂಡವರ ಕೀರ್ತಿ ರೂಪುಗೊಂಡಂತೆ ನಿಂತಿದ್ದ ಈ ಪೌಂಶಾಲಿಯನ್ನು ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಇಂದು ಯುದ್ಧ ಸಮರ್ಥವನಾಗುವ ಮೊದಲು ಮತ್ತೆ ಪ್ರತಿಜ್ಞೆ ಮಾಡುತ್ತೇನೆ. ಕೌರವನ ಸಾಗರದಿಂದ ಹೇಳಿ ಕಳುಹಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನೇ ಒಲಿಸಲೆತ್ತಿದ್ದ ಆ ದುರ್ಯೋಧನ ನಿರಾಂಕಾರಕ್ಕೆ ನನ್ನ ಶತಾಧಿಪತಿಪಾದ. ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧತೆ ಮಾಡಿಕೊಳ್ಳಿ. ಆಗಬಹುದು ಪರಮಾತ್ಮ, ತಮ್ಮ ಆಜ್ಞೆಯಂತೆ.